Hi, hello everyone, good morning. Welcome for Dashni Ramesh YouTube ಚಾನಲ್. ಆಯಿತು, ಒಂದು 3 ಡೇಸ್ ಆಯಿತು ವೀಡಿಯೋ ಮಾಡಿ. ಕೆಲವೊಂದು ನಡಿಬಾರ್ದು ಇನ್ಸಿಡೆಂಟ್ ನಡೆದಿದ್ದರಿಂದ ಜೀವನದಲ್ಲಿ ಮಾಡಲಿಲ್ಲ. ಬಟ್ ಲೈಫ್ ಮೂವ್ ಆನ್ ಆಗಲೇಬೇಕು ಅನ್ನೋ ಕಾರಣದಿಂದ ವಿಡಿಯೋ ಮತ್ತೆ ಸ್ಟಾರ್ಟ್ ಮಾಡಿದೆ. ಜಸ್ಟ್ ಇವತ್ತೇನೆಂದರೆ ಇವತ್ತು ಪರಿ ಬರ್ಡೇ ಇದೆ. ಸೊ ಪರಿ ಇವಾಗ ಹೊಸ್ದಾಗಿ ಯಾರ್ಯಾರು ನೋಡ್ತಿದ್ದೀರೋ, ಪರಿ ನನ್ನ ತಂಗಿ. ಸೊ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ಅವಳು ತುಂಬಾ ಆ್ಯಕ್ಟಿವ್ ಇದ್ದಾಳೆ. ಸೊ ಅವಳನ್ನ ನೋಡ್ಬೋದು, ಅವಳನ್ನ ನೋಡ್ಬೋದು. ನಾನು ಅವಳು ಮೈಸೂರಿಗೆ ಹೋಗಿದ್ದಲ್ಲ ಅದೆಲ್ಲ. ಅವಳದು ಇವತ್ತು ಬರ್ಡೇ, ಇವತ್ತು March 6th. ಸೊ ನಮ್ಮ ಮನೆಗೆ ಎಲ್ಲರೂ ನಾವೆಲ್ಲ ತುಂಬ ದೊಡ್ಡವರಾದಮೇಲೆ ಲೈಕ್ ಆಲ್ಮೋಸ್ಟ್ ಕಾಲೇಜ್ ಇದಕ್ಕೆ ಹೋದಾಗ ನಮ್ಮ ಮನೆಗೆ ಬಂದಂಥ ಫಸ್ಟ್ ಮಗು ಅವಳು. ಸೊ ಅವಳದು ಇವತ್ತು 12 years ಬರ್ಡೇ. ಸೊ ಅವಳಿಗೆ ಒಂದು 12 ಬರ್ಡೇ ಗಿಫ್ಟು ತೊಗೋತಿದ್ದೆ ನಾನು, ಕೊಡಬೇಕು ಅಂತ ಅಂದ್ಕೊಂಡು ಎಲ್ಲ ಅರೇಂಜ್ ಮಾಡಿ ತುಂಬ ದಿನನೇ ಇಟ್ಟಿದ್ದೆ ಅವಳಿಗೆ ಏನೇನು ಅಂತ ಅಂದ್ಕೊಂಡು. ಸೊ ಅದನ್ನು ಇವತ್ತೆಲ್ಲ ಗಿಫ್ಟ್ ರ್ಯಾಪ್ ಮಾಡೋಣ ಅಂತ. ಆ್ಯಂಡ್ ಇವತ್ತು ಸಂಜೆ ಒಂದು ಬರ್ಡೇ ಪಾರ್ಟಿ ಮಾಡಿ ಅದಕ್ಕೆ ಡೆಕೋರೇಷನ್ಸು ಅದನ್ನೆಲ್ಲ ಮಾಡಿಕೊಂಡು ಸೊ ಮಾಡೋಣ ಅಂತ ಇದ್ದೀನಿ. ಸದ್ಯಕ್ಕೆ ಈಗ ಮಾರ್ನಿಂಗ್ ಅರೌಂಡ್ 9 o'clock ಸಮಯ ನಾನು ಮನೆಗೆ ಈಗ ಬಂದೆ. ಅವಳಿಗೆ ತಂದಿರೋ ಎಲ್ಲ ಗಿಫ್ಟ್ಸ್ನು ಪ್ಯಾಕ್ ಮಾಡೋಣ. ಆ್ಯಂಡ್ ಅವಳು ನೋಡಿದ್ರೆ ಇಷ್ಟಪಡ್ತಾಳೆ ಅಂದ್ಕೊಂಡಿದ್ದೀನಿ, ತೋರಿಸ್ತೀನಿ. ಅಂದರೆ ಅವಳ ಹತ್ರ ಆಲ್ಮೋಸ್ಟ್ ಎಲ್ಲ ಇದೆ, ಅವಳಿಗೆ ಏನು ಯೂಸ್ ಮಾಡ್ತಾಳೆ ಅದನ್ನು. ಸೊ ಮಮ್ಮಿ ಇದೊಂದು ಚೈನ್ ತೊಗೊಂಡಿದ್ದಾರೆ, ಅವಳಿಗೆ ಹಾಕ್ತಾಳೆ ಅವಳು. ಆ್ಯಂಡ್ ಅವಳು ನನ್ನ ಹತ್ರ ಡೈಲಿ ವೇರ್ಗೆ ಎಲ್ಲರೂ ಹಚ್ಚೋದಾಗ ಹಾಕ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಚೈನ್ ಕೇಳ್ತಿದ್ಲು. ಸೊ ಇದು ಚೈನ್ ಅವಳಿಗೆ ಬಟರ್ಫ್ಲೈಸ್ದು. ಆ್ಯಂಡ್ ಇದು ಕೊರಿಯನ್ ಸ್ಟೈಲ್ದು ಹೇರ್ ಕ್ಲಿಪ್ಪು, ಒಂದು ಮಿರರ್ದು ಕೀ ಚೈನ್, ಇದು ಬ್ರೇಸ್ಲೈಟ್ಸು, 2 ಬ್ರೇಸ್ಲೈಟ್ಸ್ ಇದು. ಆ್ಯಂಡ್ ಇದು ಒಂದು ಬ್ಯಾಂಗಲ್ಲು, ಒಂದು ಕಡ ಥರ. ಎಸ್, ಚೆನ್ನಾಗಿದೆ. ಜೊತೆಗೆ ಬಿಂದೀಸು, ಇವಾಗ ಮದುವೆ ಸೀಸನ್ಸ್ ತುಂಬ ಇರೋದ್ರಿಂದ. ಆ್ಯಂಡ್ ಅವಳು ತೋರಿಸ್ತೀನಿ, ನಾನು ಕ್ರಿಸ್ಟಲ್ ಬ್ರೇಸ್ಲೈಟ್ಸ್ ಹಾಕ್ತೀನಿ, ಲೈಕ್ ಪೈರೈಟ್ಸ್ ಆಗಿರ್ಬೋದು ಮತ್ತು ಸ್ಕ್ವಾಟ್ಸ್ ಆಗಿರ್ಬೋದು. ಸೊ ಮತ್ತು ನನ್ನ ಸ್ಕ್ವಾಟ್ಸ್ಗೆ ನಾನು ಕೆಳಗಡೆ ನನ್ನದೇ ಹೆಸರಲ್ಲಿ ಡಿ ಮತ್ತು ಯೂನಿಕಾರ್ನ್ ಅನ್ನೋದೆಲ್ಲ ನಾನು ಈ ಥರ ಚೈನ್ಗಳು ಹಾಕಿದ್ದೀನಿ, ಈ ಥರ ಇದು ಹಾಕಿದ್ದೀನಿ. ಸೊ ಅವಳು ಅದನ್ನು ನೋಡಿ ನನಗೂ ಬೇಕು ಅಂತಿದ್ಲು. ಬಟ್ ಪೈರೈಟ್ಸ್ ಅವೆಲ್ಲ ಸುಮ್ಮನೆ ಮಕ್ಕಳು ಕೊಡೋದು ಬೇಡ ಅಂತ ಅಂದ್ಬಿಟ್ಟು ಇದು ಒಂದು ಅವಳಿಗೆ ಇದು ಕೀ ಚೈನ್ ಅಂತ ಇದನ್ನು ತೊಗೊಂಡಿರೋದು. ಆ್ಯಂಡ್ ಸಿನ್ಸ್ ಚಿಕ್ಕ ಹುಡುಗಿ, ಬಟ್ ಅಗೇನ್ ಏನಂದರೆ ಲಿಪ್ಸ್ಟಿಕ್ಸ್ ಮೇಲೆ ತುಂಬ ಅಟ್ರ್ಯಾಕ್ಷನ್ ಇದೆ ಅವಳಿಗೆ, ಕಲರ್ಡ್. ಬಟ್ ಅವಳಿಗೆ ಲಿಪ್ಸ್ಟಿಕ್ ಕೊಡೋಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಅವಳಿಗೆ ಇದೊಂದು ಲಿಪ್ ಬಾಮ್ ಅಂದರೆ ಯಾವುದಕ್ಕೆ ಇದಾಗಲ್ಲ. ಆ್ಯಂಡ್ ದಿಸ್ ಬ್ಯಾಂಗಲ್ಸ್ ಇವಾಗ ಇಟ್ಕೊಂಡಿದ್ದೀನಿ. ಇಲ್ಲಿ ಸದ್ಯಕ್ಕೆ ಎಷ್ಟಿದೆ, 11 ಗಿಫ್ಟ್ಸ್ ಇದೆ. ಇದ್ರ ಜೊತೆ ಒಂದು ಚಾಕ್ಲೇಟ್ ಬಾಕ್ಸ್ ತೊಗೊಳ್ತೀನಿ, ಚಾಕ್ಲೇಟ್ ಬಾಕ್ಸ್ ಒಂದು. ಸೊ ಇಷ್ಟೂ ಇವಾಗ ಪ್ಯಾಕ್ ಮಾಡೋಣ. ಓಕೆ, ಅವಳ ಸರ್ಪ್ರೈಸ್ ಅವಳಿಗೆ. ಯಾಕಂದರೆ ನಾನು ಲಾಸ್ಟ್ ಇಯರ್ ನನ್ನ ತಾನುಗೆ ಗಿಫ್ಟ್ ಮಾಡಿದ್ದೆ. ಅವಳದು 5 years ಬರ್ಡೇಗೆ 5 ಗಿಫ್ಟ್ ಮಾಡಿದ್ದೆ. ಅವಳ ಫೋಟೋ ಫ್ರೇಮು ಅನ್ನೋದೆಲ್ಲ ಅವಾಗೆಲ್ಲ ರೆಡಿ ಮಾಡಿ ನಾನೇ ಹ್ಯಾಂಪರ್ ಮಾಡಿದ್ರಿಂದ ಅವಳು ನನಗೂ ಕೊಡಲ್ವಾ ಅಂತ ಎಲ್ಲ ಕೇಳ್ಕೊಂಡಿದ್ಲು. ಆ್ಯಂಡ್ ಆದರೂ ನೆಕ್ಸ್ಟ್ ಇಯರ್ ನನಗಾಗಲಿಲ್ಲ, ಈ ಇಯರ್ ಕೊಡ್ತಾಯಿದ್ದೀನಿ. ಸಾರಿ, ವಾಯ್ಸ್ ಹಾಳಾಗಿದೆ ಸ್ವಲ್ಪ, ತುಂಬ ಹತ್ತಿದಿಂದ. ಇವಾಗ ಮಾಡೋಣ, ನೋಡೋಣ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಓಕೆ, ಇವತ್ತು ಅವಳು ಮಾತಾಡ್ತಾಳೆ, ಅವಳು ಖುಷಿಯಾಗಿ ಇದು ಮಾಡ್ತಾಳೆ. ಮೇ ಬಿ ದೊಡ್ಡ ನೋವಾದಮೇಲೆ ಅವಳಿಂದ ನಗು ನೋಡ್ತೀನಿ, ಫಸ್ಟ್ ನಗು ನೋಡ್ತಿದ್ದೀನಿ ಅಂದ್ಕೋತೀನಿ. ಇವಾಗ ಸದ್ಯಕ್ಕೆ ಇದನ್ನೆಲ್ಲ ಪ್ಯಾಕ್ ಮಾಡೋಣ. ಸೊ ಕಂಪ್ಲೀಟ್ ಆಯಿತು. ಆ್ಯಂಡ್ ತೋರಿಸ್ತೀನಿ,
ಇದು ಫೈನಲ್ಲು. ಸೊ ಇಲ್ಲಿ ಸ್ವಲ್ಪ ಇದೊಂದು ಇದಿದೆ, ಟೇಪ್ ಇದೆ. ಸೊ ಆ ಟೇಪ್ ಹಾಕಿದ್ರೆ ಕಂಪ್ಲೀಟ್ ಆಯಿತು. ಇನ್ನು ಒಂದೇ ಒಂದು ಚಾಕ್ಲೇಟ್ ಬಾಕ್ಸ್ ಗಿಫ್ಟ್ ಇದೆ, ಅದನ್ನು ತೊಗೊಂಡು ಮುಗಿಸಿದ್ರೆ ಮುಗೀತು. ಸೊ ನೋಡೋಣ ಇವಾಗ ಹೋಗಿ. ಎಸ್, ಸಿ ದಿಸ್. ಪರಿ ಬಾ, ಪರಿ ಬಾಯ್ಲಿ. ಸೊ ಲೆಟ್ ಮಿ ಶೋ ನಮ್ಮ ಪರಿ. ತುಂಬ ದಿನ ಆಯ್ತಲ್ಲ, ಸೊ ಆಫ್ಟರ್ ಲಾಂಗ್ ಬ್ರೇಕ್. ಸಿ ದಿಸ್ ಇಸ್ ಪರಿ. ಹಾಯ್. ಪರಿದು ಬರ್ಡೇ, ಹ್ಯಾಪಿ ಬರ್ಡೇ. ಸೊ ನಾನು ಇಯರ್ಪಾಡ್ಸ್ ಕೊಡ್ತಿಲ್ಲ, ಡೋಂಟ್ ವರಿ. ಪರಿ ತುಂಬ ದೊಡ್ಡೊಳಗೋಗಿದ್ದಾಳಲ್ಲ, ಒಂದೂವರೆ ವರ್ಷ ಏನೋ ಆಯ್ತಲ್ಲ. ಅವಳನ್ನ ತೋರಿಸಿ ಪರಿ 1.5 ವರ್ಷ ಆಗಿದೆ. ಸೊ ಅವಳು 1.5 ವರ್ಷದಿಂದ ತೋರಿಸಿಲ್ಲ ನಮ್ಮ ಅಕ್ಕ. ಹಾಂ ಅಲ್ಲ, ಇವತ್ತು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊತಿದ್ದಾಳೆ. ಫುಲ್ಲು ಹ್ಯಾಪಿ. ರಿಟರ್ನ್ ಗಿಫ್ಟ್ ನನಗೆಲ್ಲ. ನಿನಗೆ ರಿಟರ್ನ್ ಗಿಫ್ಟ್? ನಿನಗೆ ಈ ಸರಾನೇ ವಾಪಡ್ತೀನಿ. ನನ್ನ ಸರ ನನಗೆ ಕೊಡ್ತೀನಿ. ಬೈಲಿ ಬೈಲಿ, ತಲೆ ತೋರ್ಸೋಣ, ಹೇರ್ ಸ್ಟೈಲ್ ತೋರ್ಸೋಣ. ಸೊ ಇದು ಫುಲ್ ಮೇಕಪ್ ಮಾಡಿದ್ದು ನಮ್ಮ ಅಕ್ಕ. ಆ್ಯಂಡ್ ಇದು ನಾನು ಮಾಡಿದ ಹೇರ್ ಸ್ಟೈಲ್. ಸೊ ರಿವರ್ಸ್ ಇದು ಏನೋ ಸಾಗರ್ ಜಡೆ ಏನೋ ಗೊತ್ತಿಲ್ಲ. ಸೊ ಮಾಡಿದೆ ಬಿಕಾಸ್ ಅವಳು ಲಾಂಗ್ ಏಸಿಂದ ಸುಮ್ಮನೆ ಫ್ರೀ ಏಸ್ ಬಿಡೋದು ಬೇಡ ಅಂತ. ಸೊ ಐ ಜಸ್ಟ್ ಡಿಡ್ ಲೈಕ್ ದಿಸ್. ಇನ್ನೂ ತುಂಬ ಲಾಂಗ್ ಏರ್ಸ್ ಇತ್ತು, ಕರ್ಕೊಂಡೋಗಿ ಕ್ಲಿಪ್ ಮಾಡಿ. ನನ್ನ ಜೊತೆ ಕಾಂಪಿಟೇಷನ್ ಮಾಡಿದ್ರೆ ನೀನು? ಇವಾಗ ನಮ್ಮ ಅಕ್ಕನ ಜೊತೆ ಕಾಂಪಿಟೇಷನ್ ಮಾಡ್ಬೇಕಂತ ಇಲ್ಲಿವರೆಗೂ ಬೆಳೆಸಿದ್ದೆ, ಕರ್ಕೊಂಡೋಗಿ ಎಲ್ಲ ಕ್ಲಿಪ್ ಮಾಡಿ. ಆದರೂ ಬೆಳೆಸ್ಕೊಬಿಟ್ಟೆ 3 ತಿಂಗಳಲ್ಲಿ. ಇಷ್ಟು ಇನ್ನೂ ಇಷ್ಟಿತ್ತು, ಇನ್ನೂ ಇಷ್ಟು ಬೆಳೆಸ್ಕೊಂಡಿದ್ದೆ. ಬೇಗನೆ ಬೆಳೆಸ್ಕೊಬಿಟ್ಲು, ಹತ್ರ 1 ತಿಂಗಳಲ್ಲೇ ಬೇಗ ಬೆಳೆಸ್ಕೊಬಿಟ್ಲು. ಹಾಂ. ಸೊ ಬಟ್ ಗುಡ್, ಕಣ್ಣು ಬೀಳದೆ ಇರಲಿ ಯಾರ್ದು. ಚೆನ್ನಾಗಿದೆ. ಬೈ. ದೂದ್ ಪೇಡ ಅಲ್ಲಿ. ನಾನು ರೆಡಿನೇ ಆಗಲ್ಲ. ನೀವು ರೆಡಿ ಆಗಲ್ಲ ನೋಡಿ. ಹಾಂ ಬೈಲಿ. ನಾನು ಯಾಕೆ ರೆಡಿ ಆಗಿಲ್ಲ ಗೊತ್ತಿಲ್ಲ. ಇವಳಿಗೆ ಇಲ್ಲ ಇವಳಿಗೆ ಪ್ರತಿ ವರ್ಷ ನಂದು ಹೆಂಗಿರುತ್ತೆ ಅಂತಂದರೆ ಲಿಟ್ರಲಿ ಡೆಕೋರೇಷನು ನಂದೆ, ಎಲ್ಲ ನಂದೇ ಆಗಿರುತ್ತೆ ಆಯಿತಾ. ಸೊ ದಿ ಡೆಕೋರೇಷನ್. ಪರಿ ಗೋ ಬ್ಯಾಕ್, ಗೆಟ್ ಇಟ್. ನಾನು ಹಚ್ತೀನಿ ಪ್ಲೀಸ್ ಪ್ಲೀಸ್. ಇಲ್ಲಿ ಸೆಂಟ್ರಲ್ ಹಾಕ್ಬೇಕು. ಅಕ್ಕ ವಿಡಿಯೋ ಸ್ಟಾರ್ಟ್ ಮಾಡಿ. ಆಗಿದೆ ಆಗಿದೆ. ಲವಿತ್ ಮಾಡಿದ್ರಲ್ಲ. ಆಯ್ತಾಯ್ತು ಮಾಡು. ಹಾಕು ಬಿಡಿ ಅಕ್ಕ, ನಾನು ಕೊಡ್ತೀನಿ. ಲವಿತ್ birthday to you, happy birthday to you, happy birthday.
ಬಾಪಲ್ ಕೇಕ್ ಮೇಲ್ ಮಾಡಿ, ಕೈ ಎತ್ತಿ. ಕೇಕ್ ಮೇಲ್ ಮಾಡಿಬಿಡ, ಕೇಕ್ ಮೇಲ್ ಮಾಡಿಬಿಡ. ಕೇಕ್ ಮೇಲ್ ಕಟ್. ವೇಟ್ ಲೆಟ್ ಮೀ ರಿಮೂವ್ ದಟ್. ಮೇಲ್ಗೆ ಮಾಡಪ್ಪ. ಟೇಕ್ ಆಫ್ ದಿಸ್, ಯು ಕಟ್ ಇಟ್ ಹಿಯರ್. ಹ್ಯಾಪಿ ಬರ್ಡೇ ಪರಿ. ಹ್ಯಾಪಿ ಬರ್ಡೇ ಚಿನಿ. ಪ್ರತಿ ವರ್ಷ ಬೇಡ ಅನ್ಕೊಂಡೆ ಗ್ರ್ಯಾಂಡಾಗಿ ಮಾಡ್ಕೋತಾರೆ. ಕ್ಲಿಕ್ ಮಾಡ್ತಾರೆ. ಹೋಗೋ ಪರಿ ಪಕ್ಕ. ಆಯ್ತಾ? ಏನಾಯ್ತು? ಸರಿ ತಗೋ ಅಮ್ಮನಿಗೆಲ್ಲ ತಿನ್ಸು. ಲತಮ್ಮ ಬಾ. ಕೆನ್ನೆಗೆ ಮಾತ್ರ ಬೇಡ. ಇನ್ನೊಂಚೂರು ಬಾಯ್ ತಡಿ ಮಮ್ಮಿ, ಫೋಟೋ ಹಿಡಿಯೋಣ. ಅವಳ ಜೊತೆ ನಿಂತ್ಕೊ ಮಮ್ಮಿ. ನಿಂತ್ಕೊಳ್ಳೆ ಬೇಗ. ಪರಿ ನಿಂತ್ಕೊ ಪರಿಮಾ. ಬೇಡ ಬಿಡು ನಾನು ಕಟ್ ಮಾಡ್ತೀನಿ. ಅಮ್ಮ ಪ್ಲೀಸ್, ಅವನು ಮಧ್ಯದಲ್ಲಿ ಹಿಟ್ಟಿಗೆ ಹಾಕಿರಲ್ಲ ಲೇಯರ್ಸು, ನಾನು ಕಟ್ ಮಾಡ್ಕೊಡ್ತೀನಿ ಬಿಡುಪ್ಪ. ನೀನು Nothing there. Nothing. That's a keychain. ಅನಿತಕ್ಕ ಅದು ನಿಮಗೆ ಅದು ನಾವು ಬೇಸಿಕ್ ಟ್ರಾವೆಲಿಂಗ್ ಹೋಗ್ಬೇಕಾದ್ರೆ ನಮಗೆಲ್ಲ ಬೇಕಲ್ಲ ಬೇಸಿಕ್ಗೆ. ಒಂದು ಬೇಡ ಸೇ ಥ್ಯಾಂಕ್ ಯು. ಎಡಗೈಲಿ ಇಸ್ಕೋಬಾರ್ದು. ಏಯ್ ಅವ್ರು ಕ್ಲೀನಾಗಿ ಇದು ಮಾಡಬೇಕು ಮಗ. ಮಮ್ಮ ಪರಿ ನನ್ಗೆ 12 ರಿಟರ್ನ್ ಗಿಫ್ಟ್ ಕೊಡ್ತಾಳೀಗ. ಪರವಾಗಿಲ್ಲ, ನಾನು 1 ತಿಂಗಳ ವೇಟ್ ಮಾಡ್ತೀನಿ. ಇವತ್ತಿಂದ 1.5 ತಿಂಗಳು. ಏಪ್ರಿಲ್ 18th ಬರುತ್ತಲ್ಲ ಅದಕ್ಕೆ. ಮಕ್ಕಳ
ಕಾಸ್ಟ್ಲಿ ಬರ್ಡೇ ಗಿಫ್ಟು. ಅಮ್ಮ ಅದು ಬಿಡು, ಗಿಫ್ಟ್ ಎಲ್ಲ ಬಿಡು. ನಾನು ಬರ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಬರೀ ಬಾಯ್. ಹ್ಯಾಪಿ ಬರ್ಡೇ. ಹೇಳವೇ ಎಲ್ರಿಗೂ ಬಾಯ್ ಮಾತಾಡ್ಸು. ಸೊ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಹೋದ್ಮೇಲೆ ನಾವು ಇದೇನು ಬ್ಯಾಕ್ಗ್ರೌಂಡ್ಸ್ ಅದು ಏನೇನು ಡೆಕೋರೇಷನ್ ಮಾಡಿದೆ ಅದೆಲ್ಲ ತೆಗೆದು ಎತ್ತಿಕ್ಬಿಡ್ಬೇಕಾಗಿತ್ತು, ಇಲ್ಲಾಂದರೆ ಸುಮ್ಮನೆ ಹಾಳು ಮಾಡ್ತಿದ್ರು ಅದು ನೆಟ್ಟೆಲ್ಲ ಅಂತ. ಸೊ ತೆಗ್ದು ಇಲ್ಲಿ ಹಂಡಿಟ್ಟಿದೆ. ಅಷ್ಟೊತ್ತಿಗೆ ನನ್ನ ತಮ್ಮ ಇದನ್ನೆಲ್ಲ ಎತ್ಕೊಂಡು ಡ್ಯಾನ್ಸ್ ಆಡ್ತಿದ್ದ. ಆಡು ವೀಡಿಯೋ ಮಾಡ್ತೀನಿ ನಿನಗೆ ಅಂತ ಅಂದ್ಬಿಟ್ಟು ರೇಗಿಸ್ಕೊಂಡು ಅವನ್ನ ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ತಿದ್ದೆ. ಬಂದು ಕ್ಯಾಮ್ರಾಗೆ ಅಡ್ಡ ನಿಂತ್ಕೊಬಿಟ್ಲು. ಸೊ ಎಸ್ ಫೈನಲಾಗಿ ಇವತ್ತಿನ ಡೇನ ಪಾಪ ನನ್ನ ತಮ್ಮ ಎಂಡ್ ಮಾಡ್ತಿದ್ದ. ಅವನು ಎಲ್ಲ ಕ್ಲೀನ್ ಮಾಡ್ತೀನಿ ಅಂತ ಪರಕೆ ಎತ್ಕೊಬಂದು ಕ್ಲೀನ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಎಸ್, ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಓಕೆ ಬಾಯ್.